ಮೈತ್ರಿ ಅಭ್ಯರ್ಥಿಗಿಂತ ನಿಮ್ಮ ಅಭ್ಯರ್ಥಿ ಗೆಲ್ತಾರ ಅಂತ. ಪುಟ್ಟಣ್ಣವರು ರಾಜೀನಾಮೆ ಕೊಟ್ಟಿದ್ದಂಥ ಕ್ಷೇತ್ರ ಇದು, ಶಿಕ್ಷಕರ ಕ್ಷೇತ್ರ. ಅಸೆಂಬ್ಲಿ ನೀತಿಗಳಕ್ಕೋಸ್ಕರ ರಾಜೀನಾಮೆ ಕೊಟ್ಟಿದ್ದರು. ಅವರು ಸತತವಾಗಿ 4 ಸಾರಿ ಗೆದ್ದು ಬಂದಿದ್ದಾರೆ. ಇದು ಉಪಚುನಾವಣೆ 5ನೇ ಸಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಿಂದೇನೂ ಕೂಡ ಬಿಜೆಪಿಯವರು JDSನವರು ಸ್ಪರ್ಧೆ ಮಾಡಿದ್ರು. ಆಗಲೂ ಕೂಡ ಬಿಜೆಪಿಯವರನ್ನ JDSನವರನ್ನ ಸೋಲಿಸಿ ಪುಟ್ಟಣ್ಣವರು ಗೆದ್ದಿದ್ದರು. ಈ ಸಾರಿನೂ ಕೂಡ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಯಾಕಂತಂದ್ರೆ 4 ಸಾರಿ ಶಿಕ್ಷಕರ ಕ್ಷೇತ್ರದಿಂದ ಗೆಲ್ಲಬೇಕು ಅಂತಂದ್ರೆ ಶಿಕ್ಷಕರ ಅವರ ಬೆಂಬಲವನ್ನು ಪಡೆದಿದ್ದಾರೆ, ಜೊತೆಗೆ ಅವರ ಮನಸ್ಸನ್ನ ಗೆದ್ದಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಬಹಳ ಸ್ಪರ್ಧೆ ಅವ್ರನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ, ಟೀಚರ್ಸ್ಗಳು ಒಪ್ಕೊಂಡಿದ್ದಾರೆ. ಹಾಗಾಗಿ 4 ಸಾರಿ ಗೆದ್ದಿದ್ದಾರೆ. ಈ ಸಾರಿ ಕೂಡ ಗೆಲ್ತಾರೆ. ಅವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಈ ಸಾರಿ ಅಲಯನ್ಸ್ ಮಾಡ್ಕೊಂಡಿದ್ರು ಕೂಡ ಪುಟ್ಟಣ್ಣವರು ಗೆಲ್ತಾರೆ. ಯಾಕಂತಂದ್ರೆ ಅವ್ರಿಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅವ್ರು ಸೋಲ್ತೀವಿ ಅನ್ನೋ ಬೈದಿಂದ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಇನ್ನೇನಾದ್ರು ಕೇಳೋದಿದೆಯಾ? ಸರ್, ಮಂಡ್ಯ ವಿಚಾರವಾಗಿ ಕುಮಾರಸ್ವಾಮಿ ಅವರಿಗೆ ಸುದ್ದಿಗೋಷ್ಠಿ ಮಾಡಿದ್ರು. ಅವರು ನಿನ್ನೆ ಕೂಡ ಅಲ್ಲಿಗೆ ಹೋಗಿದ್ರು. ನಂದೇನಾದ್ರು ತಪ್ಪಿದ್ರೆ ನೇಣಿಗೆ ಹಾಕ್ಲಿ ಅಂತ ಎಲ್ಲ ಹೇಳಿದ್ದಾರೆ. ಯಾರು? ಮಂಡ್ಯ ಘಟನೆಯಲ್ಲಿ ನಂದೇನಾದ್ರೂ ತಪ್ಪಿದ್ರೆ ನನಗೆ ನೇಣಿಗೆ ಹಾಕ್ಲಿ ಅಂತ ಹೇಳಿದ್ದಾರೆ. ಯಾರು? ಕುಮಾರಸ್ವಾಮಿ ಅವರು ಸರ್. ನಿನ್ನೆ ಅವರು ಕೂಡ ಅಲ್ಲಿಗೆ ಹೋಗಿದ್ರು. ಚಲುವರಾಯಸ್ವಾಮಿ ಅವರೆಲ್ಲ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಆರೋಪ ಮಾಡಿದ್ರು. ಕುಮಾರಸ್ವಾಮಿ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಚಲುವರಾಯಸ್ವಾಮಿ ಅವರು ಆರೋಪ. ಕುಮಾರಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿರೋದು. JDSನವರು ಬಿಜೆಪಿಯವರು ಅವರೇ ಜನಗಳನ್ನ ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿರೋದು, ಶಾಂತಿ ಕದಡಿರೋದು ಅಲ್ವಾ? ಇನ್ಯಾರು? ಈಗ ಕುಮಾರಸ್ವಾಮಿಯವರು ತಪ್ಪು, ಬಿಜೆಪಿಯವರು ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ? ಯಾಕಂತಂದ್ರೆ ಅಲ್ಲಿ ಪಂಚಾಯತಿಯವರು ಇವರಿಗೆ ಪರ್ಮಿಷನ್ ಕೊಟ್ಟಿರೋದು ಯಾವ ಥರ ನಿಮ್ಗೆ ಗೊತ್ತಾ? ಗೊತ್ತಿದ್ರು ಹೇಳಲ್ವಾ? ಏನಂತ ಕೊಟ್ಟಿರೋದು ಅಂದರೆ ಧ್ವಜಸ್ತಂಭದ ಮೇಲೆ ರಾಷ್ಟ್ರಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದ್ದಾರೆ. ಇವ್ರು ಯಾವ ಧ್ವಜ ಆರಿಸಿದರು? ರಾಷ್ಟ್ರಧ್ವಜನ, ಕನ್ನಡ ಧ್ವಜನ, ಮತ್ತೆ ಯಾವ ಧ್ವಜ ಆರಿಸಿದ್ರು? ಮತ್ತೆ ಭಾಗವ ಧ್ವಜ. ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತಲ್ವಾ? ಮತ್ತೆ ಈಗ ಕ್ರಿಯೇಟ್ ಮಾಡಿದವ್ರು ಯಾರು? ಇದ್ರ ಪರವಾಗಿ ಬಂದಿರೋರು ಯಾರು? ಮಿಸ್ಟರ್ ಕುಮಾರಸ್ವಾಮಿ, CT ರವಿ ಅವರೆಲ್ಲ ಅಲ್ವಾ? ಹೌದಲ್ಲ. ಮತ್ತೆ ತಪ್ಪು ಯಾರು ತಪ್ಪು ಹಾಗಾದ್ರೆ? ಯಾರ್ದು ತಪ್ಪು? ನೀವು ಹೇಳೋದೇ ಇಲ್ವಲ್ಲ ತಪ್ಪು ಯಾರ್ದು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.